ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ನೀವು ನೋಡ್ತಾ ಇರ್ಬೋದು ಈ ರೀತಿ ಮೆಸ್ಸಿ ಆಗಿರೋ ಕಿಚನ್ನ ನಾವು ಯಾವ ರೀತಿ ಕ್ಲೀನ್ ಮಾಡ್ತೀವಿ ಅಂತ. ಈ ರೀತಿ ಮೆಸ್ಸಿ ಆಗಿ ಕಿಚನ್ ಯಾಕಾಗುತ್ತೆ ಅಂದರೆ ನಾವು ತರಕಾರಿ ಕಟ್ ಮಾಡ್ಕೊಳ್ಳೋದು, ಪಾತ್ರೆಗಳು ತೊಗೊಂಡು ಅಲ್ಲೇ ಇಟ್ಬಿಡೋದು, ಆ ಥರ ಮಾಡ್ತಾ ಇರ್ತೀವಿ. ಬಿಕಾಸ್ ಹರಿಬರಿಲಿರ್ತೀವಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾಗಿರುತ್ತೆ. ಹಾಗಾಗಿ ಅಲ್ಲೇ ಅರ್ಜೆಂಟಿಗೆ ಎಲ್ಲದನ್ನು ಅಲ್ಲೇ ಇಟ್ಬಿಡ್ತೀವಿ. ಆವಾಗ ಸ್ಲ್ಯಾಬ್ ಏನಾಗುತ್ತೆ, ಫುಲ್ ತುಂಬ್ಕೊಂಡ್ಬಿಡುತ್ತೆ. ನಾವು ಅದು ಇದು ಏನು ತೊಗೊಂಡ್ರು ಅಲ್ಲೇ ಇಟ್ಬಿಟ್ರೆ ಫುಲ್ ತುಂಬ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ರೀತಿ ಆಗುತ್ತೆ. ನೀವು ಮಾತ್ರ ಅಲ್ಲ, ನಾನು ಕೂಡ ಹೀಗೆ ಮಾಡ್ತೀನಿ. ಬಿಕಾಸ್ ಯಾಕಂದರೆ ಈ ರೀತಿ ಅರ್ಜೆಂಟಲ್ಲಿ ಯಾವುದೇ ಒಂದು ಐಟಮ್ಸ್ ತೊಗೊಂಡ್ರು ಆ ರೀತಿ ಅಲ್ಲಿ ಇಟ್ಬಿಟ್ಟು ಮತ್ತು ಅಡುಗೆ ಮಾಡ್ತಾ ಇರ್ತೀವಲ್ಲ, ಸೊ ಫುಲ್ ಬ್ಯುಸಿಯಲ್ಲಿರ್ತೀವಿ, ಟೈಮ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಆಗುತ್ತೆ. ಅದಾದಮೇಲೆ ಮತ್ತು ನಾವು ಕ್ಲೀನ್ ಮಾಡ್ಕೋಬೇಕು ಅಂದರೆ ನಮಗೆ ಎಷ್ಟೆಲ್ಲ ಟೈಮ್ ಬೇಕು. ಫಸ್ಟ್ ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ರೆ ನಾವು ಆರಾಮಾಗ್ತೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತೀವಿ. ಅದು ಎಲ್ಲರ ಮನೇಲೂ ಆಗ್ತಾ ಇರುತ್ತೆ. ಸೊ ನಾನು ಕೂಡ ಅದೇ ರೀತಿ ಮಾಡ್ತಾಯಿರ್ತೀನಿ. ಅದಾದಮೇಲೆ ಈ ರೀತಿ ನಾನು ಪೂಜೆ ಮಾಡ್ತಾಯಿದ್ನಿ. ನಮ್ಮ ಮನೇಲಿ ನಾನು ಈ ರೀತಿಯೇ ಪೂಜೆ ಮಾಡೋದು. ಸೊ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ದೇವರಿಗೆ ಕೈ ಮುಗಿದು ದೇವರಿಗೆ ಒಂದು ನಮಸ್ಕಾರ ಹೇಳೋಣ ಅಂಥೇಳಿ ಹೊರಟು ದೇವರಿಗೆ ನಮಸ್ಕಾರ ಹೇಳಿ ಆಯಿತು. ಒಂದು ಒಳ್ಳೆ ಪೂರಿ ಮತ್ತು ಸಾಗು ಮಾಡೋಣ ಅಂಥೇಳಿ ಪೂರಿ ಮತ್ತು ಸಾಗು ಕೂಡ ರೆಡಿ ಆಯಿತು. ಪೂರಿ ಮಾತ್ರ ಸೂಪರ್ ಟೇಸ್ಟಿಯಾಗಿದೆ. ಪೂರಿ ಉಬ್ಬಿ ಬಂದಿದೆ ಮಾತ್ರ. ಆ ಪೂರಿ ಈ ರೀತಿ ಇಷ್ಟು ಸಾಫ್ಟಾಗಿ ಇಷ್ಟು ಟೇಸ್ಟಿಯಾಗಿ ಬಂದಿರೋದಕ್ಕೆ ಕಾರಣ ಅದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಕೇವಲ ಗೋಧಿ ಹಿಟ್ಟಿಗೆ 3 ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಪೂರಿ ತುಂಬ ಸಾಫ್ಟಾಗಿ ತುಂಬ ಸ್ಮೂತಾಗಿ ಬರುತ್ತೆ ಮತ್ತು ಸೂಪರ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಕಾಂಬಿನೇಷನ್ ಆಗಿ ಈ ರೀತಿ ಒಂದು ಸಾಗು ಮಾಡಿದ್ದೀನಿ. ಇದನ್ನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಕೂಡ. ಈ ಸಾಗು ಕೂಡ ಪಟಾಪಟ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು. ಎರಡು ಆಲೂಗೆಡ್ಡೆ ತೊಗೊಂಡು 2 ಈರುಳ್ಳಿ ತೊಗೊಳ್ಳಿ, ಕಟ್ ಮಾಡಿಕೊಂಡು ಮತ್ತು ಮೆಣಸಿನ್ಕಾಯಿ 2-3 ಟೊಮೆಟೊ ತೊಗೊಂಡ್ರೆ ಸಾಕು. ಅದಕ್ಕೆ ಸ್ವಲ್ಪ ನಮಗೆ ಅರ್ಜೆಂಟ್ ಇರ್ತೀವಲ್ಲ, ನಮಗೆ ಜಾಸ್ತಿ ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರೋದಿಲ್ಲ. ಆಗ ಈ ರೀತಿ ಪಟಾಪಟ ಆಗುವಂಥ ಈ ಒಂದು ಸಾಗು ರೆಸಿಪಿ ಸೂಪರ್ ಆಗಿರುತ್ತೆ. ನೀವು ನನ್ನ ವೀಡಿಯೋಸ್ ನೋಡ್ಬೋದು. ಪೂರಿ ಸಾಗು ಅಂತಲೇ ಹಾಕಿದ್ದೀನಿ. ಅದರಲ್ಲಿ ಸೂಪರ್ ಟೇಸ್ಟಿಯಾಗಿದೆ. ನನಗೆ ತುಂಬ ಟೈಮ್ ಆದಾಗ ನನ್ನ ಮಕ್ಕಳು ಪೂರಿ ಅಂತ ಕೇಳಿದಾಗ ನಾನು ಈ ರೀತಿ ಪೂರಿ ಮತ್ತು ಸಾಗುನೇ ಮಾಡೋದು. ಬಿಕಾಸ್ ಟೇಸ್ಟಿ ಕೂಡ ಆಗಿರುತ್ತೆ, ಅನ್ನಕ್ಕೂ ಸೂಪರ್ ಟೇಸ್ಟ್ ಆಗಿರುತ್ತೆ ಮತ್ತು ಪೂರಿಗಂತೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ಹಾಗಾಗಿ ಅದಾದಮೇಲೆ ಎಲ್ಲ ಸ್ಲ್ಯಾಬ್ನೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಈ ಥರ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಫುಲ್ ಟೈಮ್ ಆಗೋಗಿರುತ್ತೆ. ಓಕೆ, ಈ ರೀತಿ ಇತ್ತು ನನ್ನ ಇವತ್ತಿನ ಡೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚ್.